ಬರೀ ಕಾಂಗ್ರೆಸ್ ಅಭಿಮಾನಿಗಳು ವರ್ಕರ್ಸ್ ಅಲ್ಲ, ಇಡೀ ರಾಜ್ಯದ ಜನ 7 ಕೋಟಿ ಜನರಿಗೆ ಆದಂತ ನಷ್ಟ. ಅದು ನೀವು ಜವಾಬ್ದಾರರು, ನಾವು ಜವಾಬ್ದಾರರು, ಇಬ್ರು ಜವಾಬ್ದಾರರಲ್ವಾ? GST ಕಮ್ಮಿ ಮಾಡಿದ್ರಿಂದ ಜನಕ್ಕೂ ಉಳಿತಾಯ ಅಲ್ಲ ಸರ್? ಅದು ಜನಕ್ಕೂ ಹೇಳಪ್ಪ. ಇಲ್ಲಿ ಅದನ್ನು ತಗೊಂಡದು ಜನಕ್ಕೆ ಉಳಿತಾಯ ಆಯ್ತು, ನಿಜ. 8 ವರ್ಷ ತಗೊಂಡದು, ಆಗ ಜನಗಳಿಗೆ ತೊಂದರೆ ಆಗ್ಲಿಲ್ವಾ? ಅದು ಅಭಿವೃದ್ಧಿ ಕೊಟ್ರಲ್ಲ. ಅದು 8 ವರ್ಷ ತಗೊಂಡಿರಲ್ರಿ. GST ಹಾಕೋರು ಯಾರು? GST ಕೌನ್ಸಿಲ್ ಅಲ್ಲ. ಜಾಸ್ತಿ ಮಾಡೋದಾದ್ರು ಮೊದ್ಲು ಮಾಡ್ಬೇಕು, ಇಲ್ಲ ಕೊನೆ ಮಾಡ್ಬೇಕು. ಮಧ್ಯದಲ್ಲಿ ಮಾಡಿಬಿಟ್ರೆ ಹಣಕಾಸಿನ ಸ್ಥಿತಿಗತಿ ಏನು? ನಮ್ಮ ಸ್ಥಿತಿಗತಿ ಏನು? ಅದನ್ನೇ ಅನುಭವಿಸ್ತಾ ಕರ್ನಾಟಕದ ಬಜೆಟ್ ಗತಿ ಏನು? 8,000-15,000 ಕೋಟಿಯಲ್ಲಿ ಕೋತಾ ಐತೆ. ಕಮ್ಮಿ ಮಾಡಿದ್ರೆ ಜನಗಳಿಗೆ ಕಮ್ಮಿ ಆಯ್ತು ಅಂತ ಬೇರೆ. 8 ವರ್ಷ ತಗೊಂಡಿದ್ದೀರಲ್ಲ, 8 ವರ್ಷ ತೊಂದರೆ ಆಗ್ಲಿಲ್ಲ ಜನಗಳಿಗೆ? ಅಭಿವೃದ್ಧಿ ಆಗಿದೆಯಲ್ಲ. ಪ್ರಧಾನಿ ಆಮೇಲೆ ಮುಖ್ಯಮಂತ್ರಿಗಳ ಮನೆಗೆ ತಗೊಂಡೋಗೋದು 8 ವರ್ಷ ಎಲ್ಲ ವಸೂಲು ಮಾಡ್ಕೊಂಡು ಮళ్ళీ ಎಲ್ಲದ್ರ ಮೇಲೂ ಹಾಕ್ಬಿಟ್ರಿ. ಮಜ್ಜಿಗೆ, ಮೊಸರು, ಪೆನ್ಸಿಲು, ಪೆನ್ನು, ಪೇಪರು ಎಲ್ಲರ ಮೇಲೂ ಹಾಕ್ಬಿಟ್ರಿ ತೆರಿಗೆನ. 8 ವರ್ಷ 8 ವರ್ಷ ಇವ್ರ ಹತ್ರ ಎಲ್ಲ ವಸೂಲು ಮಾಡಿದ್ರಿ. ವಿಷಯ ಗೊತ್ತಾಗಬೇಕಲ್ಲ, ಹೇಳಿದ್ರಲ್ಲ. ವಿಷಯ ಗೊತ್ತಲ್ಲ, ವಿಷಯ ನಾನು GST ಕೌನ್ಸಿಲ್ ನಲ್ಲಿ ಅವರೆಲ್ಲರೂ ಸೇರಿ ಒಪ್ಪಿದ್ದಾರೆ. GST ಕೌನ್ಸಿಲ್ ನಾವು ನಮ್ಮ ಅಭಿಪ್ರಾಯವನ್ನ ಹೇಳಿದ್ರೆ, ಆದ್ರೆ ಮೆಜಾರಿಟಿ ನೀವು ಇದ್ದೀರಲ್ಲ. GST ಕೌನ್ಸಿಲ್ ನಲ್ಲಿ ಡಿಸೈಡ್ ಬರೆಯಾಗಿಲ್ಲ. ನಾನು ಈಲ್ಡಾಗಲ್ಲ ಮಾನ್ಯ ಅಧ್ಯಕ್ಷರೇ, ನಾನು ಮುಗಿಸೋವರೆಗೆ ಈಲ್ಡಾಗಲ್ಲ. ಅವರು ಮಧ್ಯೆ ಇಂಟರ್ಫಿಯರ್ ಆಗಿ, ಯಾಕಂತಂದ್ರೆ ನಾಳೆ ನಾಳಿದ್ದು 2 ದಿನ ಮನ್ರೇಗಾ ಬಗ್ಗೆ ಚರ್ಚೆ ಆಗುತ್ತೆ. ಅದನ್ನ ಹೆಂಗಾರು ಮಾಡಿ ನಿಲ್ಲಿಸಬೇಕು ಅಂತ. ಚರ್ಚೆ ರೆಡಿನಾ? 2 ದಿನ ಸಾಕು. 2 ದಿನ ಮಾಡುವ. ಈಗಾಗಲೇ ಜಾಸ್ತಿ ದಿನ ಮಾಡ್ಬಿಟ್ಟಿದೀವಿ ಮಾನ್ಯ ಸಭಾಧ್ಯಕ್ಷರೇ. ನಿಮ್ಮ ಅಧ್ಯಕ್ಷತೆಯಲ್ಲೇ ಬಿಸಿನೆಸ್ ಅಡ್ವೈಸರಿ ಕಮಿಟಿ 2ನೇ ಸಾರಿ ಸೇರಿ 3 ದಿನ ಮುಂದಕ್ಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಆದ್ರಿಂದ ಅದನ್ನ ಮಾಡಲಿಕ್ಕೆ ಹೋಗಲ್ಲ. ನಾವು ಈಗ ನಾಳೆ ನಾಳಿದ್ದು 2 ದಿನ ಮನ್ರೇಗಾ ಬಗ್ಗೆ ಚರ್ಚೆ ಆಗೋದು. ಜಿ ಅಲ್ಲರಿ, ವಿಬಿಜಿ ಗ್ಯಾರಂಟಿ ಫಾರ್ ರೋಜ್ಗಾರ್. ವಿಬಿಜಿ ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್ ಗ್ರಾಮೀಣ್. ಅದು ಅರ್ಥ. ಪಾಪ ಅವರು ರಾಮ್ ಅನ್ನೋದನ್ನು ಸೇರಿಸಿ ಮಾಡಿದ್ದಾರೆ ಅಷ್ಟೇ. ಬಹಳ ಕಸರತ್ ಮಾಡಿದ್ದಾರೆ. ಅವ್ರನ್ನ ಪಾಪ ಅವರಿಗೆ ಪ್ರೈಸ್ ಕೊಡಬೇಕು ಅಂತ ಅನಿಸುತ್ತೆ ನನಗೆ. ನಿಮ್ಮ ಪಾರ್ಟಿಯಲ್ಲಿ ಬಹಳ ಈಸಿ ಸರ್. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಹೆಸರಿಟ್ಟರು ಸಾಕು. ಹೆಸರಿಡೋದು ನಿಮಗೆ ಬಹಳ ಸರಳ. ಮಾತಾಡಿ ಮುಗಿಸ್ಲಿ ಬೆಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, GST ಇಂದ ನಮಗೆ ತೊಂದರೆ ಆಯಿತು. ಒಟ್ಟು 1 ಲಕ್ಷದ ಆಮೇಲೆ ಸೆಸ್ಸು ಸರ್ಚಾರ್ಜ್ ಅಂತ ವಸೂಲು ಮಾಡ್ತಾರೆ. ಇವು ಡಿವಿಸಿಬಲ್ ಪೂಲ್ನಲ್ಲಿ ಇಲ್ಲ. ಕೇಂದ್ರ ಸರ್ಕಾರ ಸೆಸ್ ವಸೂಲು ಮಾಡ್ತದೆ, ಮತ್ತೆ ಸರ್ಚಾರ್ಜ್ ವಸೂಲು ಮಾಡ್ತದೆ. ಇವು ಡಿವಿಸಿಬಲ್ ಪೂಲ್ನಲ್ಲಿ ಬರಲ್ಲ.
ಅದು ವರ್ಷಕ್ಕೆ ಎಷ್ಟಾಗ್ತದೆ ಗೊತ್ತಾ? ಸುಮಾರು 6 ಲಕ್ಷ ಕೋಟಿ. ಇದರಲ್ಲಿ ರಾಜ್ಯಗಳಿಗೆ ಒಂದು ಪೈಸೆನೂ ಬರಲ್ಲ. ರಾಜ್ಯಗಳಿಗೆ ಒಂದು ಪೈಸಾ ಬರಲ್ಲ. ಕರ್ನಾಟಕದಿಂದಲೂ ಕೂಡ ವಸೂಲಾಗ್ತದೆ, ಸೆಸ್ಸು ಸರ್ಚಾರ್ಜು ವಸೂಲಾಗ್ತದೆ, ಅದು ಕೂಡ ಒಂದು ಪೈಸೆ ಬರಲ್ಲ. ನಾವು ಅದಕ್ಕೆ ಒತ್ತಾಯ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ 16ನೇ ಹಣಕಾಸಿನ ಆಯೋಗದಲ್ಲಿ ಇದನ್ನು ಕೂಡ ಡಿವಿಸಿಬಲ್ ಪೂಲ್ಗೆ ಹಾಕಿ 5%ಗಿಂತ ಜಾಸ್ತಿ ವಸೂಲು ಮಾಡಬೇಡಿ. ಮಾಡಿದ್ರೆ ರಾಜ್ಯಗಳಿಗೂ ಕೂಡ ನಾವು ಡಿವಿಸಿಬಲ್ ಪೂಲ್ನಲ್ಲಿ ಹಾಕಿ ಅಂತ ಹೇಳಿದೀವಿ, ರಾಜ್ಯಗಳಿಗೂ ಕೊಡಿ ಅಂತ ಹೇಳಿದೀವಿ. ಕೊಟ್ಟಿಲ್ಲ. ನಿನ್ನೆ ಬಜೆಟ್ ಮಂಡಿಸಿದ್ರು. ಬಜೆಟ್ ಮಂಡಿಸಿ ಅದರಲ್ಲಿ ಹೇಳಿಲ್ಲ. ಮೊನ್ನೆ ಅಧ್ಯಕ್ಷರೇ, ಅದರಿಂದ ಇವೆಲ್ಲ ವಾಸ್ತವಿಕವಾದಂತಹ ವಿಚಾರಗಳು. ದಿಸ್ ಆರ್ ಆಲ್ ಫ್ಯಾಕ್ಟ್ಸ್. ಇದನ್ನ ಹೇಳ್ರಿ ಅಂತ ರಾಜ್ಯಪಾಲರು ಹೇಳಿದ್ದು, ನಾವು ಪ್ರಿಪೇರ್ ಮಾಡಿದ್ದು, ಅವರು ಓದಲಿಲ್ಲ. ಇದು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದ, ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದ, ಅಥವಾ ಸುಳ್ಳು ವಿಚಾರಗಳ? ಎಲ್ಲವೂ ಕೂಡ ಸತ್ಯವಾದಂಥ ವಿಚಾರಗಳನ್ನ ಹೇಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದು. ಅವರು ಮಾಡಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಈಗಾಗಲೇ ಗೊತ್ತಾಗಿದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇಷ್ಟೆಲ್ಲ ನಮಗೆ ನಷ್ಟ ಆಗ್ತಾ ಇದೆ. ಮತ್ತೆ ಇದು ನಾನು ಬಜೆಟ್ ಭಾಷಣ, ಗವರ್ನರ್ಸ್ ಬಜೆಟ್ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದಲ್ಲ. ಇದು ಅನೇಕ ಸಾರಿ ಪತ್ರಗಳನ್ನು ಬರೆದಿದ್ದೇನೆ, 16ನೇ ಹಣಕಾಸಿನ ಆಯೋಗದ ಮುಂದೆ ಮಂಡಿಸಿದ್ದೇವೆ. ಅದರಿಂದ ಇದು ಈಗಾಗಲೇ ಬಹಿರಂಗ ಆಗಿದೆ. ಇಟ್ ಇಸ್ ಆಲ್ರೆಡಿ ಇನ್ ಪಬ್ಲಿಕ್ ಡೊಮೈನ್. ಮುಚ್ಕೊಳ್ಳೋದೇನು ಇಲ್ಲ ಇಲ್ಲಿ, ಅಥವಾ ಗುಟ್ಟಾಗಿರ್ತಕ್ಕಂಥದ್ದೇನು ಇಲ್ಲ. ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಪತ್ರಗಳು ಬರೆದಿದ್ದೀನಿ ಫೈನಾನ್ಸ್ ಮಿನಿಸ್ಟರ್ಗೆ, ಪ್ರಧಾನಮಂತ್ರಿಗಳಿಗೆ, ಮತ್ತೆ ಶಾ ಅವರಿಗೆ, ಇವ್ರಿಗೆಲ್ಲ ಪತ್ರ ಬರೆದಿದ್ದೀನಿ. ಮಾತಾಡ್ಲ ಬೇಡ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮೀಟಿಂಗ್ ಹೋಗ್ಬೇಕಲ್ಲ ಸರ್, GST ಮೀಟಿಂಗ್. ಯಾಕೆ ಹೋಗಲ್ಲ ನೀವು? GST ನಾನು ಹೋದ್ರು ಅಷ್ಟೇ. ಅಲ್ಲ ಅವಕಾಶ ಇದೆಯಲ್ಲ. ಪತ್ರ ಬರ್ದಿದ್ದೀನಿ ಅಂತ ಪದೇ ಪದೇ ಹೇಳ್ತೀರಾ, ಮತ್ತೆ ಕೇಂದ್ರ ಸರ್ಕಾರನ ಟೀಕೆ ಮಾಡ್ತೀರಾ. ವೇದಿಕೆ ಇದೆ, ಈಗ ವಿಧಾನಸಭೆ ನಮ್ಗೇನ್ ಕೊಟ್ಟಿದೆ, ಮಾತಾಡಕ್ಕೆ ಕೊಟ್ಟಿದ್ದಾರೆ. ನಿಮ್ಗೆ ಅಲ್ಲಿ ಮಾತಾಡಕ್ಕೆ ಕೊಟ್ಟಿದಾರಲ್ಲ, ಒಂದು GSTಗೆ ಹೋಗಲ್ಲ ನೀವು. ಮತ್ತೆ ರೆವಿನ್ಯೂ ಮಿನಿಸ್ಟರ್ ಅಟೆಂಡ್ ಮಾಡ್ತಾರಲ್ಲ, ಯಾರು ಹೋಗ್ಬೇಕು? ಎಲ್ಲಾ ರಾಜ್ಯದ CMಗಳು ಹೋಗೋದು. ಎಲ್ಲಾ ರಾಜ್ಯದ ಹಾಗೆ ಹೋಗ್ಬೇಕು ಅಂತ ಕಡ್ಡಾಯ ಇಲ್ಲ, ಮ್ಯಾಂಡೇಟರಿ ಇಲ್ಲ. ಒಂದು ಮೀಟಿಂಗ್ ನೋ ಇಟ್ ಈಸ್ ರಾಂಗ್. ಇವರು ತಪ್ಪು ತಿಳ್ಕೊಂಡಿದ್ದಾರೆ. ನಾನು ಅಥವಾ ನನ್ನ ಪರವಾಗಿ ಯಾರಾದ್ರೂ ಹೋಗ್ಬೋದು. ನಿಮ್ಮ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಲ್ಲ, ಹೋಗಿರಲ್ಲ. ಎಲ್ಲಾ ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ ಹೋಗಿರ್ತಾರೆ. ಎಲ್ಲ ಮುಖ್ಯಮಂತ್ರಿಗಳು ಕೂಡ ಕಡ್ಡಾಯವಾಗಿ ಹೋಗಲೇಬೇಕು. ಮುಖ್ಯಮಂತ್ರಿಗಳು ಅವರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಯಾರಾದ್ರೂ ಹೋಗ್ಬೋದು. ನಾನು ಹೇಳೋದು, ತಾವು ಹೋಗಿ ಆರ್ಗ್ಯುಮೆಂಟ್ ಮಾಡಿದ್ರೆ ತಾವು ಚೆನ್ನಾಗಿ ಮಾತಾಡ್ತೀರಿ. ಅಲ್ಲಿ ಆ ವೇದಿಕೆಯಲ್ಲಿ ಮಾತಾಡಿದ್ರೆ ಸ್ವಲ್ಪ ಸುಧಾರಣೆ ಆಗ್ತಿತ್ತೇನೋ. ನೀವು ಹೋಗ್ಲೇ ಇಲ್ಲ. GST ಕೌನ್ಸಿಲ್ ಅಧ್ಯಕ್ಷರು ಯಾರು?
GST ಕೌನ್ಸಿಲ್ ಅಧ್ಯಕ್ಷರು ಯಾರ್ರಿ? ಹಣಕಾಸಿನ ಮಂತ್ರಿ. ಅವ್ರನ್ನೇ ಭೇಟಿ ಮಾಡಿದ್ದೀನಿ ನಾನು. ಅದು 4 ಸಾರಿ ಭೇಟಿ ಮಾಡಿದ್ದೀನಿ. 4 ಸಾರಿ ಭೇಟಿ ಮಾಡಿದ್ದೀನಿ. ನಾವು ಅನೇಕ ರಾಜ್ಯಗಳಲ್ಲಿ ಹೋಗಿಲ್ಲ, ಅವರು ಪ್ರತಿನಿಧಿಗಳು ಕಳಿಸಿದ್ದಾರೆ. ನಾನು ನಮ್ಮ ಪ್ರತಿನಿಧಿಯನ್ನ ಕೃಷ್ಣ ಬೈರೇಗೌಡ ಅವರನ್ನ ಕಳಿಸಿದ್ದೀನಿ, ರೆವಿನ್ಯೂ ಮಂತ್ರಿಗಳು ಅವ್ರನ್ನ ಕಳಿಸಿದ್ದೀವಿ. ಅವರು ಬಹಳ ಸಮರ್ಥವಾಗಿ ಸರ್ಕಾರದ ಪರವಾಗಿ ವಾದವನ್ನ ಮಂಡಿಸಿದ್ದಾರೆ. ಆದರೂ ಕೊಟ್ಟಿಲ್ಲ. ಯಾಕಂತಂದ್ರೆ GST ಕೌನ್ಸಿಲ್ನಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ಮೆಜಾರಿಟಿ ಒಪಿನಿಯನ್ಗಳ ಮೇಲೆ. ಆಮೇಲೆ ಏನಂತ ಹೇಳಿದೆ ಅಂದ್ರೆ GST ಕೌನ್ಸಿಲ್ ಆಕ್ಟ್ ನಲ್ಲಿ ಏನಂತ ಹೇಳಿದೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ಇಸ್ ಎ ಮೆಂಬರ್ ಆರ್ ಎನಿ ಮಿನಿಸ್ಟರ್ ಡೆಪ್ಯೂಟೆಡ್ ಬೈ ದಿ CM ಅಂತ ಇರೋದು, ಕಡ್ಡಾಯ ಏನಲ್ಲ. ಆಮೇಲೆ ಕೃಷ್ಣ ಬೈರೇಗೌಡರು ಇದಾರಲ್ಲ, ಎಲ್ಲ ಫೈನಾನ್ಸ್ ಮಿನಿಸ್ಟರ್ಗಳಿಗಿಂತ ಜಾಸ್ತಿ ಮಾತಾಡಿದ್ದಾರೆ. ಎಲ್ಲ ಫೈನಾನ್ಸ್ ಮಿನಿಸ್ಟರ್ಗಳಿಗಿಂತ ಜಾಸ್ತಿ ಮಾಡಿದ್ದಾರೆ. ಕರ್ನಾಟಕದ ಕಷ್ಟವನ್ನ ಎಳೆಯಾಗಿ ಬಿಡಿಸಿದ್ದಾರೆ. ಕರ್ನಾಟಕಕ್ಕೆ ಆಗಿರತಕ್ಕಂಥ ಅನ್ಯಾಯವನ್ನ ಎಳೆಯಾಗಿ ಬಿಡಿಸಿದ್ದಾರೆ. ಆದ್ರಿಂದ ಫೈನಾನ್ಸ್ ಮಿನಿಸ್ಟ್ರೇ ಹೋಗ್ಬೇಕು, ಚೀಫ್ ಮಿನಿಸ್ಟರೇ ಹೋಗ್ಬೇಕು ಅಂತ ಆಕ್ಟ್ ನಲ್ಲಿ, GST ಕೌನ್ಸಿಲ್ ಆಕ್ಟ್ ನಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವ್ರು ಹೆಂಗೆ ಅಂತಂದ್ರೆ, ಆಮೇಲೆ ಇವರು ಸುನೀಲ್ ಅವರು ಹದಗೆಟ್ಟಿದೆ, ಅಳಿ ತಪ್ಪಿದೆ, ಸಂವೇದನೆ ಇಲ್ಲ, ಎಂತದ್ದು ಮುಖ್ಯಮಂತ್ರಿ ಅಸಹಾಯಕ ಮುಖ್ಯಮಂತ್ರಿ. ಈ ಅಸಹಾಯಕತೆ. ಆಮೇಲೆ ಇನ್ನೊಂದು ಮುಂದೆ ಹೋಗಿ ಹೇಳಿದ್ದಾರೆ ಅಂತಂದ್ರೆ 2013ರಿಂದ 2018 ಸಿದ್ದರಾಮಯ್ಯ ಅಲ್ಲ. ಹಾಗೆ ಸುಮ್ಮನೆ ಇದ್ರ? 2013ರಿಂದ 2018 ನಾನೇನು ಹೊಗಳ್ತಾ ಇದ್ರ? ಅದು ಟೀಕೆ ಮಾಡ್ತಿದ್ರೆ ಈಗ 2013ರಿಂದ 2018 ಸಿದ್ದರಾಮಯ್ಯ ಅಲ್ಲ. ಸಿದ್ದರಾಮಯ್ಯ ಅವತ್ತಿದ್ದಂತ ಸಿದ್ದರಾಮಯ್ಯ, ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯ, ಮುಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಂದೇನೆ. ಸಿದ್ದರಾಮಯ್ಯ ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು ಅವತ್ತಿನ 2013ರಿಂದ 2018 ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಈಗ ಸಾಫ್ಟ್ ಆಗ್ಬಿಟ್ಟಿದ್ದಾರೆ. ಆಡಳಿತದ ಹಳಿ ತಪ್ಪಿಬಿಟ್ಟಿದೆ. ಸಂವೇದನೆ ಇಲ್ಲ. ನಿಮಗೆ ಸಂವೇದನೆ ಇತ್ತ?